ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWRC ಈಗ ಆದೇಶವನ್ನ ಮಾಡಿರುವಂತದ್ದು. ಆ ಒಂದು ಆದೇಶ ಕರುನಾಡಿಗೆ ಮರಣ ಶಾಸನವಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ KRS ಅಣೆಕಟ್ಟೆಯ ಸಮೀಪವಿದ್ದೇನೆ. ವಾಸ್ತವ ಸ್ಥಿತಿ ಏನಿದೆ ಎಂಬ ನಿಟ್ಟಿನಲ್ಲಿ ವಿವರಿಸುವಂತಹ ಕೆಲಸವನ್ನ ಮಾಡ್ತೇನೆ. ಸದ್ಯ ನೋಡ್ತಾ ಇದ್ರಿ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆ. KRS ಅಣೆಕಟ್ಟೆಯ ವಾಸ್ತವ ಪರಿಸ್ಥಿತಿಯೇ ಒಂದು ರೀತಿ ದುಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏಕೆಂದ್ರೆ KRS ಅಣೆಕಟ್ಟೆಯಲ್ಲಿ ನೀರೇ ಇಲ್ಲ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWRC ಕೊಟ್ಟಿರುವಂತಹ ಆದೇಶ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮಂಡ್ಯ ಜಿಲ್ಲೆಯ ರೈತರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ. ಯಾಕೆಂದ್ರೆ KRS ಅಣೆಕಟ್ಟೆ 124.80 ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿದೆ. ಆದರೆ ಸದ್ಯಕ್ಕೆ KRS ಡ್ಯಾಮ್ನಲ್ಲಿರುವಂಥದ್ದು ಕೇವಲ 91 ಅಡಿ ನೀರು ಮಾತ್ರ. ಇನ್ನು TMC ಲೆಕ್ಕದಲ್ಲಿ ಹೇಳೋದಾದ್ರೆ 49.452 TMC ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ 17 TMC ನೀರು. ಆ 17 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಲಿದೆ. ಬಳಕೆಗೆ ಯೋಗ್ಯ ಇರುವಂಥದ್ದು ಕೇವಲ 12 TMC ನೀರು ಮಾತ್ರ. ಆದರೆ ಇದೀಗ CWRC ಕೊಟ್ಟಿರುವಂಥ ಆದೇಶ ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನ ಆಗಿದೆ. ಏಕೆಂದರೆ ಆ 12 TMCಯಲ್ಲಿ ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರನ್ನು ಹರಿಸಿದ್ರೆ ಬರೋಬ್ಬರಿ 4.5 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಕೂಡ ಸುಮಾರು 6 TMC ಗಂಟಲು ಕೂಡ ನೀರು ಇಲ್ಲಿ ಬಿಟ್ಟರೆ ಅದು ತಮಿಳುನಾಡಿಗೆ ಹೋಗಿ ಸೇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು ಗಾಯದ ಮೇಲೆ ಬರೆ ಎಳೆದಂತಹ ಒಂದು ಆದೇಶ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ರಾಜ್ಯ ಸರ್ಕಾರ ಕುಡಿಯೋ ನೀರಿಗಾಗಿ ನೀರನ್ನು ಉಳಿಸ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿದ್ದು. ರೈತರಿಗೂ ಕೂಡ ಹೊಸ ಬೆಳೆಗೆ ನೀರನ್ನು ಕೊಡಲ್ಲ ಅಂತ ಹೇಳಿತ್ತು. ಆ ನಿಟ್ಟಿನಲ್ಲಿ ರೈತರು ಕೂಡ ಬೆಳೆಗೆ ನೀರು ಕೊಡದಿದ್ರೂ ಪರವಾಗಿಲ್ಲ, ಆ ಕೆರೆ ಕಟ್ಟೆಗಳನ್ನು ತುಂಬಿಸಿ ಮತ್ತೆ ಕುಡಿಯೋ ನೀರನ್ನು ಒದಗಿಸಿ ಎಂಬ ನಿಟ್ಟಿನಲ್ಲಿ ರೈತರು ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ಕುಡಿಯೋ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹಾಹಾಕಾರ ಸೃಷ್ಟಿಯಾಗಲಿದೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಕಳೆದ ವರ್ಷ ಜೂನ್ನಲ್ಲೇ ಏನು KRS ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. 177 TMC ನೀರನ್ನು ಏನು ತಮಿಳುನಾಡಿಗೆ ವಾರ್ಷಿಕವಾಗಿ ಹರಿಸಬೇಕಾಗಿತ್ತು. ಆದರೆ ಅದಕ್ಕಿಂತಲೂ ದುಪ್ಪಟ್ಟು ಸುಮಾರು 300 TMCಗೂ ಅಧಿಕ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿತ್ತು. ಆದರೆ ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗದ ಹಳೆ ಮೈಸೂರು ಕೊಳ್ಳದ ಏನು ಡ್ಯಾಮ್ಗಳಿವೆ ಅವೆಲ್ಲವೂ ಕೂಡ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಆದೇಶ ಒಂದು ರೀತಿ ಮರಣ ಶಾಸನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಲ್ಲದೆ ರೈತರು ಕೂಡ ಈ ಒಂದು ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು. CWMA ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡೋದಕ್ಕೆ ಆಗಲ್ಲ ಎಂಬ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ರೈತರು ಕೂಡ ಆಕ್ರೋಶಗೊಂಡಿದ್ದಾರೆ. ರೈತರು ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ರೈತರು ಒಂದು ಮನವಿಯನ್ನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬೇಡಿ, ನೀರನ್ನು ಹರಿಸಿದ್ರೆ ನಾವೆಲ್ಲವೂ ಕೂಡ ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂಬ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಸದ್ಯ ರೈತರ ಹೋರಾಟವು ಕೂಡ ಚುರುಕುಗೊಳ್ತಾ ಇದೆ. CWMA ಏನು ಸಭೆ ನಡೆಯುತ್ತೆ ಅದಾದ ಬಳಿಕ ಈ ಒಂದು ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ CWMA ಸಭೆವರೆಗೂ ಕೂಡ ಅಲ್ಲಿ ಮೇಲ್ಮನವಿ ಸಲ್ಲಿಸೋವರೆಗೂ ಕೂಡ ಕಾವೇರಿ ನದಿಗೆ ನೀರನ್ನು ಹರಿಬಿಡೋದಕ್ಕೆ ಸರ್ಕಾರವು ಕೂಡ ಒಪ್ತಾ ಇಲ್ಲ. ಆ ನಿಟ್ಟಿನಲ್ಲಿ CWMA ನಿರ್ಧಾರ ಏನಾಗುತ್ತೆ ಎಂಬ ನಿಟ್ಟಿನಲ್ಲೂ ಕೂಡ ಒಂದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS.